ಹಾಯ್ ಗಾಯ್ಸ್. ಯಾಕೆ ಅಂತಂದರೆ ಪ್ರತಿದಿನ ಮನೆಯಲ್ಲಿ ಕೆಲಸ ಹುಡುಕ್ತಿರೋ ವ್ಯಕ್ತಿಗೆ ಕೇಳ್ತಾರೆ, ಏನಪ್ಪ ಏನಾದರೂ ಕೆಲಸ ಸಿಗ್ತಾ ಅಂತ. ಆದರೆ ಆ ಕೆಲಸ ಆ ವರ್ಡ್ ಏನಿದೆ ಅದು ಸಾಮಾನ್ಯವಾಗೇ ಇರ್ಬೋದು, ಆದರೆ ಕೆಲಸ ಹುಡ್ಕೋ ವ್ಯಕ್ತಿಗೆ ಆ ವರ್ಡು ತುಂಬ ಭಾರವಾಗಿ ಕಾಣುತ್ತೆ. ಹಾಗೆಯೇ ನಮ್ಮ ಫ್ರೆಂಡ್ಸ್ಗೆ ಏನಾದರೂ ಕೆಲಸ ಸಿಕ್ಕಿದಾಗ ಖುಷಿಯಾಗತ್ತೆ, ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ನಮಗೆ ಒಂದು ನೋವು ಕಾಣುತ್ತೆ. ನನಗೆ ಯಾಕೆ ಕೆಲಸ ಸಿಗಲಿಲ್ಲ, ನನಗೆ ಯಾಕೆ ಹೀಗಾಯಿತು, ನಾನು ಇಷ್ಟೇನಾ ಅಂತ. ಹಾಗೆಯೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಅಷ್ಟೇ ಸಕ್ಸಸ್ ಸ್ಟೋರೀಸ್ ಆಗ್ತಾ ಇರ್ತಾರೆ ಎಲ್ಲರೂ. ನನಗೆ ಈ ಜಾಬ್ ಸಿಕ್ತು, ನನಗೆ ಆ ಪ್ರಮೋಷನ್ ಸಿಕ್ತು, ನಾನು ಅಲ್ಲೋಗಿದ್ದೆ, ನಾನು ಇದು ತೊಗೊಂಡೆ, ಈ ಥರ ಎಲ್ಲ. ಬಟ್ ಅದನ್ನು ನೋಡಿ ನಾವು ಯಾವತ್ತೂ ಕುಗ್ಗಬಾರ್ದು. ನನ್ನ ಜೀವನ ಯಾಕೆ ಹಿಂಗಾಯಿತು, ನಾನು ಇಷ್ಟೇನಾ, ನನ್ನ ಜೀವನನೇ ಹಿಂದೆ ಉಳಿತಾ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಬಾರ್ದು. ನಮ್ಮ ಜೀವನದ ವೇಗವನ್ನು ಬೇರೆಯವ್ರ ಜೀವನದ ವೇಗದ ಜೊತೆ ಯಾವುದೇ ಕಾರಣಕ್ಕೂ ಯಾವತ್ತೂ ಹೋಲಿಸಬಾರ್ದು. 4ನೇ ಪಾಯಿಂಟು, ಸಮಸ್ಯೆ ಯಾರದ್ದು, ಎಲ್ಲಿಂದ ಬಂತು. ಈ ಸಮಸ್ಯೆಗಳಿಗೆಲ್ಲ ಕಾರಣ ಏನು, ಎಲ್ಲಿಂದ ಬಂತು ಅಂತ ಹುಡ್ಕೋಕ್ಕೋದ್ರೆ ನಮಗೆ ಏನು ನೆನಪಾಗುತ್ತೆ, ಯಂಗ್ಸ್ಟರ್ಸಾ, ಗೌರ್ಮೆಂಟಾ, ಕಂಪ್ನಿಗಳ ನೋಡೋಕ್ಕೋದ್ರೆ ಒಂದನ್ನು ದೂರೋದ್ರಿಂದ ನಮಗೆ ಈ ಪ್ರಶ್ನೆಗೆ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಎಜುಕೇಷನ್ ಸಿಸ್ಟಮ್ಮು, ಕಂಪ್ನಿಗಳ ಹೈರಿಂಗ್ ಪ್ರೋಸೆಸ್ಸು ಮತ್ತು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇವೆಲ್ಲಗಳು ಸೇರಿ ನಮ್ಮ ಸಮಸ್ಯೆಗಳ ಮೇಲೆ ಪರಿಣಾಮ ಬೀರಿದೆ. ಹಾಗಾಗಿ ಉದ್ಯೋಗ ಮತ್ತು ಶಿಕ್ಷಣದ ಮೇಲೆ ಅಂತರ ಕಡಿಮೆ ಆಗಬೇಕು. ಹಾಗೆಯೇ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ಸ್ಕಿಲ್ ಸಿಗಬೇಕು, ಎಂಟ್ರಿ ಲೆವೆಲ್ ಆಪರ್ಚುನಿಟೀಸ್ ಸಿಗಬೇಕು. ನಾನು ಇದೇ ರೀತಿ ಯಾವುದಾದ್ರೂ ಹೊಸ ವಿಷಯಗಳ ಬಗ್ಗೆ ನಿಮ್ಗೆ ವಿಡಿಯೋ ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.